ಪ್ರೀತು ರೆಡಿ ಆಗಿದ್ದಾನೆ ನೋಡಿ, ನಾನೇ ಅವನ್ನ ಕರ್ಕೊಂಡು ಬಂದೆ. ಅಯ್ಯೋ ನೋಡಿ ಅಕ್ಕ, ಪ್ರೀತುಗಾಗ್ಲೇ ಮದ್ವೆ ಹುಡುಗನ ಕಳೆ ಬಂದ್ಬಿಟ್ಟಿದೆ. ಪ್ರೀತು ಆಶೀರ್ವಾದ ತಗೋಪ್ಪ. ಇಪ್ಪತ್ತೈದು ವರ್ಷಗಳಲ್ಲಿ ನಮ್ಮ ಮನೇಲಿ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಬಿಟ್ಟರೆ ಸ್ಪೆಷಲ್ ಪ್ರೋಗ್ರಾಮ್ ಅಂತ ನಡೀತಾ ಇರೋದು ಇದೆ, ಅದು ನಿನ್ನಿಂದ. ಇಲ್ಲಿವರೆಗೂ ನೀನು ನನ್ನ ಮುದ್ದು ತರಲೆ ಮಗ ಆಗಿದ್ದೆ. ಇನ್ನು ಮುಂದೆ ದೇಶನ ಗಂಡ ಆಗ್ತೀಯ, ಅವ್ರ ಮನೆಗೆ ಆಧಾರ ಸ್ತಂಭ ಆಗ್ತೀಯ, ಅವ್ರ ಮನೆಗೆ ಅಳಿಯ ಆಗಿರ್ತೀಯ. ಪ್ರೀತು, ಇದುವರೆಗೂ ಅಖಿಲಾಂಡೇಶ್ವರಿಯ ಮಗ ಪ್ರೀತಮ್ ಅಂತ ಜನ ನಿನ್ನ ಗುರುತಿಸ್ತಾ ಇದ್ರು. ಇನ್ನು ಮುಂದೆ ಪ್ರೀತಮ್ ಅವರ ತಾಯಿ ಅಖಿಲಾಂಡೇಶ್ವರಿ ಅಂತ ಗುರುತಿಸೋ ಹಾಗಾಗಬೇಕು. ಆ ರೀತಿ ಬದುಕಿ ತೋರಿಸ್ಬೇಕು ನೀನು. ಇನ್ಮೇಲೆ ಯಾರ ಕಣ್ಣು ನಿನ್ನ ಮೇಲೆ ಬೀಳಬಾರ್ದು, ಯಾರ ದೃಷ್ಟಿನೂ ನಿನಗೆ ತಾಗಬಾರ್ದು ಅನ್ನೋ ಕಾರಣಕ್ಕೆ ನಾನೇ ನಿನ್ನ ದೃಷ್ಟಿ ತೆಗಿತಿದ್ದೀನಿ. ಪಾರ್ವತಿ, ನೆನ್ನೆ ತುಂಬ ಮೆರಿತಿದ್ದೆ ಅಲ್ವಾ? ಇವತ್ತು ನಿನ್ನನ್ನು ಹೆಂಗೆ ಹುರಿತೀನಿ ನೋಡು. ದಾಮಿನಿ, ತಗೋ, ಹೊರಗಡೆ ಹೋಗಿ ಚಲ್ಬಿಟ್ ಬಾ. ಅಯ್ಯೋ ದರಿದ್ರದವಳೆ, ಮೈ ಮೇಲೆ ಪ್ರಜ್ಞೆ ಇಲ್ವೇನೆ ನಿನಗೆ? ಮನೆ ಒಳಗೆ ದೃಷ್ಟಿ ತಟ್ಟೆನ ಪೀಡಿಸ್ತಾರೇನೆ. ಅಪ್ಶಕ್ನ 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 ಮಾಡ್ಬಿಟ್ಟಿಯಲ್ಲೇ. ಅಮ್ಮ, ಇದ್ರಲ್ಲಿ ನನ್ನ ತಪ್ಪೇನಿಲ್ಲ ಅಮ್ಮ, ನಾನು ಇನ್ನ ಹಿಡ್ಕೊಂಡೇ ಇರ್ಲಿಲ್ಲ. ಅಂದ್ರೆ ನಾನೇ ಬೇಕು ಅಂತ ಬೀಳಿಸ್ದೆ ಅಂತ ಹೇಳ್ತಿದ್ಯಾ? ಮಾಡೋದೆಲ್ಲ ಮಾಡ್ಬಿಟ್ಟು ಡ್ರಾಮಾ ಮಾಡ್ತೀಯನೆ. ನೋಡಿ ಅಕ್ಕ, ನೋಡಿದ್ರೆ ಇವಳು ಸೊಕ್ಕನ್ನ. ಈ ಮನೆನ ಹಾಳು ಮಾಡಬೇಕು ಅಂತಾನೆ ಬಂದಿದ್ದಾಳೆ ಅನ್ಸುತ್ತೆ. ಯಾಕಮ್ಮ ಈ ರೀತಿ ಎಲ್ಲ ಮಾತಾಡ್ತೀರಾ? ಮುಚ್ಚಬಾಯಿ. ದಾಮಿನಿ, ಶುಭ ಕಾರ್ಯಕ್ಕೆ ಹೊರಡುವಾಗ ಗಲಾಟೆ ಮಾಡ್ಕೊಂಡೇ ಹೊರಡ್ಬೇಕಾ? ಅದು ಅಲ್ಲದೆ ದೃಷ್ಟಿ ತಟ್ಟೆ ನಡುಮನೆಯಲ್ಲಿ ಬೀಳೋದು ಅಪಶಕುನ ಅಲ್ಲ, ಶುಭ ಶಕುನ. ಇವತ್ತು ಅಕ್ಕನ್ ಮೂಡ್ ಚೆನ್ನಾಗಿತ್ತು, ಅದಕ್ಕೆ ನೀನ್ ಬಚಾವಾದೆ. ಹೋಗೆ ಇಲ್ಲಿಂದ. ಪ್ರೀತು, ನೀನೇನು ಯೋಚನೆ ಮಾಡಬೇಡ, ಇದು ನಿಜವಾಗ್ಲೂ ಶುಭ ಶಕುನ. ನಿನ್ನ ಎಂಗೇಜ್ಮೆಂಟ್ ಚೆನ್ನಾಗೇ ನಡೆಯುತ್ತೆ. ಹೌದು, ಈಗ ಹೊರಡ್ತಾ ಇದ್ದೀವಿ. ಸರಿ ಸರಿ, ಬೇಗ ಬನ್ನಿ. ಚಿಕ್ಕೇಶ್ಮಾನ್ರೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನಾನು ಬೇಕು ಅಂತ ಇದನ್ನು ಬೀಳಿಸ್ಲಿಲ್ಲ. ಒಂದು ನಿಮಿಷ ಇರಿ. ನಾಯಿ ಕಣ್ಣು, ನರಿ ಕಣ್ಣು, ಅವ್ರ ಕಣ್ಣು, ಇವ್ರ ಕಣ್ಣು, ಯಾರ ಕಣ್ಣು ನಿಮ್ಮ ಮೇಲೆ ಬೀಳಬಾರ್ದು. ಎಲ್ಲಿ ಹೋಗಿರಿ?
ಎಂಥ ಕೆಲಸ ಮಾಡಿದೆ ಪಾರ್ವತಿ ನೀನು? ನಾನು ಬೇಕಂತ ಮಾಡಿಲ್ಲ ಅಂತ ಹೇಳದ್ನಲ್ಲ ಚಿಕ್ಕ ಯಜಮಾನ್ರೆ. ಈಗ ದೃಷ್ಟಿ ತೆಗ್ದಿದ್ದೀನಲ್ಲ, ನಿಮ್ಗೇನು ಕೆಡ್ದಾಗಲ್ಲ, ಎಲ್ಲ ಒಳ್ಳೇದಾಗುತ್ತೆ. ಅಪ್ಶಕ್ನ ಹೋಗಿ ಶುಭಶಕ್ನ ಬರುತ್ತೆ, ನೋಡ್ತೀರಿ. ಅದೇ ಪ್ರಾಬ್ಲಮ್ ಪಾರ್ವತಿ. ನಡು ಮನೇಲಿ ಆರತಿ ತಟ್ಟೆ ಬಿದ್ದರೆ ಎಲ್ಲ ಒಳ್ಳೇದಾಗುತ್ತೆ. ಇದು ಶುಭ ಶಕುನ. ಅಂದ್ರೆ ನನ್ಗೆ ಅರ್ಥ ಆಗಲಿಲ್ಲ ಚಿಕ್ಕ ಯಜಮಾನ್ರೆ. ನನ್ನ ಕರ್ಮ. ನನಗೆ ಅರ್ಥ ಆಗಿಲ್ಲ ಅಂದ್ರೆ ನಿಮ್ಗೆ ಹೆಂಗೆ ಅರ್ಥ ಆಗುತ್ತೆ? ಬನ್ನಿ ಬನ್ನಿ. ನಮಸ್ತೆ. ಚೆನ್ನಾಗಿದೆ. ಸಂತೋಷ ಬಂದಿದ್ದು. ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಅಪ್ಪ ಅಮ್ಮ, ಅರೇಂಜ್ಮೆಂಟ್ಸ್ ಎಲ್ಲ ಓಕೆ ಅಲ್ವಾ? ಏನಾದರೂ ಕಮ್ಮಿ ಇದ್ದರೆ ಹೇಳಿ. ನಮ್ಮ ಪ್ರೀತು ಎಂಗೇಜ್ಮೆಂಟಲ್ಲಿ ಯಾವುದಕ್ಕೂ ಕೊರತೆ ಆಗಬಾರ್ದು. ಆದಿ, ನೀನಿರೋವಾಗ ಯಾವತ್ತಾದರೂ ಯಾವುದಕ್ಕಾದರೂ ಕೊರತೆ ಬರ್ತೇನಪ್ಪ. ಅರಸನ ಕೋಟೆ ಕುಟುಂಬದ ಘನತೆನ ಹೆಚ್ಚು ಮಾಡೋ ಮಗ ನೀನು. ಹೆಮ್ಮೆ ಅನ್ಸುತ್ತೆ ಕಣೋ. ನಿಮಗೆ ಹೆಮ್ಮೆ ಅನಿಸುತ್ತೆ, ನಮಗೆ ಖುಷಿ ಆಗುತ್ತೆ. ಅದು ಬಂದಿದ್ದು ಸಂತೋಷ. ಥ್ಯಾಂಕ್ ಯು. ಆದಿ ನಮ್ಮ ಹುಡುಗರಿಗೆಲ್ಲ ಸ್ಫೂರ್ತಿ, ಇನ್ಸ್ಪಿರೇಷನ್. ಆ ಎಲ್ಲ ಗುಣಗಳು ಬಂದಿರೋದು ಅವನ ತಾಯಿಯಿಂದ. ಆದಿ, ಎಲ್ಲ ವಿಷಯದಲ್ಲೂ ನೀನು ಮುಂದೆ. ಆದರೆ ಈ ಮದುವೆ ವಿಷಯದಲ್ಲಿ ಮಾತ್ರ ನಿನ್ನ ತಮ್ಮ ನೀನು ಹಿಂದಕ್ಕೆ ಹಾಕ್ಬಿಟ್ಟಿದ್ದಾನಲ್ಲ. ಅಂಕಲ್, ನಾನು ಟೈಮ್ನ ತುಂಬ ನಂಬ್ತೀನಿ. ಪ್ರೀತು ಟೈಮ್ ಬಂತು, ಅವನು ಮದುವೆ ಆಗ್ತಾ ಇದ್ದಾನೆ. ವೆರಿ ಗುಡ್. ನಿನ್ನಂಥ ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ಮನ್ಗೆ ತಕ್ಕಂಥ ಹುಡುಗಿನೇ ಸಿಗಬೇಕು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಎಕ್ಸ್ಕ್ಯೂಸ್ ಮೀ, ನೀವು ಮಾತಾಡ್ತಾ ಇರಿ, ಐಲ್ ಬಿ ಬ್ಯಾಕ್. ಶ್ಯೂರ್. ಇಂಥ ಆದರ್ಶ ಹುಡುಗನಿಗೆ ಹುಡುಗಿ ಹುಡುಕೋದು ಅಷ್ಟು ಸುಲಭ ಅಲ್ಲ ರಘು. ನಿಮಗೂ ತುಂಬ ಕೆಲಸ ಇದೆ. ಅಕಸ್ಮಾತ್ ಅದಕ್ಕೆ ತಕ್ಕಂಥ ಹುಡುಗಿ ಸಿಕ್ಕಿದ್ರೆ ಇಬ್ಬರು ಮಕ್ಕಳು ಮದುವೆನೂ ಒಟ್ಟಿಗೆ ಮಾಡಿಬಿಡ್ತೀರಾ ಹೇಗೆ? ಆದಿ ಹೇಳಿದ ಹಾಗೆ ಅದನ್ನು ಕಾಲನೇ ನಿರ್ಧಾರ ಮಾಡುತ್ತೆ ಅಲ್ವಾ ರಘು? ರಘು, ನಿಮಗೆ ಸೊಸೆಯಾಗಿ ಬರೋ ಹುಡುಗಿನಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಹಣ, ಐಶ್ವರ್ಯ, ಅಥವಾ ಅವಳು ಕಂಪನಿ ಮಾಲೀಕಳಾಗಿರ್ಬೇಕಾ? ಮಾಧವ್, ಆ ಎಲ್ಲ ಶಕ್ತಿನೂ ಭಗವಂತ ನಮಗೆ ಕೊಟ್ಟಿದ್ದಾನೆ. ಆದಿತ್ಯ ಮದುವೆ ಆಗೋ ಹುಡುಗಿ ಹಸ್ದವ್ರಿಗೆ ಕೈ ನೀಡಿ ಅನ್ನ ಬಡಿಸೋ ಅನ್ನಪೂರ್ಣೇಶ್ವರಿ ಆಗಿರಬೇಕು. ಈಗಿನ ಕಾಲದಲ್ಲಿ ಈ ರೀತಿ ಹೆಣ್ಮಕ್ಳು ಸಿಟಿಲಿ ಸಿಗೋದು ತುಂಬ ಕಷ್ಟನೇ ರಘು. ಆ ಹುಡುಗಿ ಯಾರೋ, ಎಲ್ಲಿದ್ದಾಳೋ, ಅವಳ ಹೆಸರೇನು? ಪಾರ್ವತಿ